ನಾಗರಾಜ್ ಯಾದವ್ ಅವರು ಮಾತನಾಡ್ತಾ ಇದ್ರು ಬ್ರೇಕ್ಗೆ ಮುಂಚೆ. ನಾಗರಾಜ್ ಯಾದವ್ ಅವರೇ, ಅಶೋಕ್ ಅವರು ಮಾತನಾಡ್ತಾ ಕೆಲವೊಂದು ಲೆಕ್ಕಾಚಾರಗಳನ್ನ ನಿಮ್ಮ ಮುಂದೆ ಇಟ್ರು. ಕೊನೆಯದಾಗಿ ಅವರು ಹೇಳಿದ್ದು 100 ರೂಪಾಯಿ 51 ರೂಪಾಯಿ, ಹೌದು 49 ರೂಪಾಯಿ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಜೊತೆಗೆ ಕಳೆದ ವರ್ಷ ಏನೇನು ಇವ್ರು ಘೋಷಣೆ ಮಾಡಿದ್ರು ಅದರ ಅಭಿವೃದ್ಧಿನೇ ಆಗಿಲ್ಲ ಅಂತಿದ್ದಾರೆ. ಹಾಗಾದ್ರೆ ಬರೀ ಪುಸ್ತಕಕ್ಕೆ ಸೀಮಿತ ಆಯ್ತಾ? ನೋಡಿ, ಒಂದು ಅರ್ಥ ಮಾಡ್ಕೋಬೇಕು. ಅವರ ಮಾತಲ್ಲಿ ನೋಡ್ಬೇಕು, ಗ್ಯಾರಂಟಿಗಳಿಗೆ ಎಷ್ಟೊಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನೋಡಿದ್ರೆ. ಗ್ಯಾರಂಟಿಗಳಿಗೆ ಸುರಿದು ಸರ್ಕಾರ ದಿವಾಳಿ ಆಗಿಬಿಟ್ಟಿದೆ ಅಂತ. ಅಂದರೆ ಅವರ ಮನಸ್ಥಿತಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಗ್ಯಾರಂಟಿಗಳು ಕೊಟ್ಟಿರ್ತಕ್ಕಂಥ ಸ್ವಾಭಿಮಾನ ಬದುಕು ಕಟ್ಕೊಳ್ಸೋಕ್ಕೋಸ್ಕರ ಕರ್ನಾಟಕದಲ್ಲಿನ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತಕ್ಕಂಥ ಅವ್ರು ಮರೆತಿದ್ದಾರೆ. ಅವರು ವೆಲ್ಫೇರ್ ಸ್ಕೀಮ್ಗಳ ಬಗ್ಗೆ ಮಾತಾಡ್ತಾರೆ ಹೇಳಿದರು, ಅಲ್ಪಸಂಖ್ಯಾತರ ಬಗ್ಗೆ ಹೇಳ್ತಾಯಿದ್ರು. ಅವ್ರು ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನು, ಎಷ್ಟು ಸಾವಿರ ಕೋಟಿ ರೂಪಾಯಿನ ಅವ್ರು ಖರ್ಚು ಮಾಡಿದ್ದೀವಿ ಅಂತಕ್ಕಂಥ ಅಂಕಿಅಂಶಗಳಲ್ಲಿ ಕೂತ್ಕೊಂಡು ಮಾತಾಡಲಿಕ್ಕೆ ಹೇಳಿ. SC ST ಬಗ್ಗೆ ಹೇಳ್ತಾಯಿದ್ರು, ತುಷ್ಟೀಕರಣ ಮಾಡ್ತಾ ಇದ್ರು. ಅಂದರೆ ಅವ್ರ ಲೆಕ್ಕದಲ್ಲಿ ಏನಂತಂದರೆ ಯಾರಿಗೂ ಯಾವುದೇ ಸಹಾಯ ಸಹಕಾರಗಳು ಮಾಡಬಾರ್ದು ಅಂತಕ್ಕಂಥದ್ದು. ಈ ಗ್ಯಾರಂಟಿಗಳು ಅಂತಕ್ಕಂಥದ್ದು ಫ್ರೀ ಬೀಸ್ ಅಲ್ಲ. ಯಾವುದು ಗೊತ್ತಾ ನಿಜವಾದ ಫ್ರೀ ಬೀಸ್ ಅಂತಂದರೆ? ಯಾವುದು ದೊಡ್ಡ ದೊಡ್ಡ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡ್ತಾರೆ ನೋಡು, ಅದು ಫ್ರೀ ಬೀಸ್ ಅಂತ ಹೇಳ್ತಕ್ಕಂಥದ್ದು. ಇದು ಸಮಾಜವನ್ನು ಕಟ್ತಕ್ಕಂತಹ ಮತ್ತು ಸಮಾಜದಲ್ಲಿರ್ತಕ್ಕಂಥ ನಾಗರಿಕರು ಕಟ್ತಕ್ಕಂಥ ಟ್ಯಾಕ್ಸ್ ದುಡ್ಡಲ್ಲಿ ಅವರ ಸ್ವಾಭಿಮಾನ ಬದುಕುಗಳು. ಸಾಲ ನೋಡಿ, ಸಾಲ ಒಂದು ನಿಮಿಷ, ಸಾಲ ಯಾಕಾಯ್ತು? ಹೊಸದೇನಿಲ್ಲ ಸಾಲ ಹೇಳೋದು. ನಮ್ಮ ಕರ್ನಾಟಕ ಅಂತಕ್ಕಂಥ ಇಡೀ ದೇಶದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ನಂಬರ್ 2 ಇದ್ದಾರೆ ಹೈಯೆಸ್ಟ್ ಸಾಲ ಮಾಡೋದ್ರಿಂದ. ವಿ ಆರ್ ನಂಬರ್ 2 ಇನ್ ದ ಕಂಟ್ರಿ ಟು ಪೇ ಟ್ಯಾಕ್ಸ್ ಆಲ್ಸೋ ಅಂತ ತಿಳ್ಕೊಬೇಕಾಗ್ತದೆ. GSTಗೆ ಹೈಯೆಸ್ಟ್ ಕೊಡ್ತಾರೆ ಅಂದ್ರೆ ದೇಶ ನಡೀತಾ ಇರೋದೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದಿಂದ, ಆ ಛತ್ತೀಸ್ಗಢದಿಂದನೂ ಅಲ್ಲ, ಬಿಹಾರದಿಂದನೂ ಅಲ್ಲ, UP. ಪ್ಲೀಸ್ ಡೋಂಟ್ ಇಂಟರ್ಫಿಯರ್ ಮೇಡಮ್. ದಿಸ್ ಇಸ್ ನಾಟ್ ಫೇರ್. ಇಫ್ ಯು ಇಂಟರ್ಫಿಯರ್ ಐ ವಿಲ್ ಆಲ್ಸೋ ಇಂಟರ್ಫಿಯರ್. ನಾನು ಹೇಳ್ತಾ ಇರ್ತಕ್ಕಂಥ UP ಅವರೇನು ನಮ್ಮ ದೇಶಕ್ಕೆ ಖಜಾನೆ ತುಂಬ್ತಾ ಇದ್ದಾರಾ? ಬಿಹಾರದವ್ರು ತುಂಬ್ತಾ ಇದ್ದಾರಾ? ಇಲ್ಲ ಛತ್ತೀಸ್ಗಢ ತುಂಬ್ತಾ ಇರ್ತದೆ ಮಹಾರಾಷ್ಟ್ರ. BJP ಸರ್ಕಾರ ಇದ್ರೂ ಕೂಡ ಅದನ್ನು ಹೇಳ್ತೀನಲ್ಲ, ಕರ್ನಾಟಕ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಆ ಕೆಪಾಸಿಟಿ ಇದೆ, ಉದ್ಯೋಗ ಕ್ರಿಯೇಟ್ ಮಾಡೋಕ್ಕೂ ಕೆಪಾಸಿಟಿ ಇದೆ, ಇನೋವೇಷನ್ ಮಾಡೋಕ್ಕೂ ಕೆಪಾಸಿಟಿ ಇದೆ, ಗ್ಯಾರಂಟೀಸ್ ಕೊಡೋಕ್ಕೂ ಕೆಪಾಸಿಟಿ ಇದೆ, ಸಾಲ ಮಾಡೋಕ್ಕೂ ಕೆಪಾಸಿಟಿ, ತೀರ್ಸೋಕ್ಕೂ ಕೆಪಾಸಿಟಿ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಏನು ಸಾಲ ಮಾಡ್ತಾ ಇರ್ತಕ್ಕಂಥ ಮೊದಲನೇ ಬಾರಿ ಸಿದ್ದರಾಮಯ್ಯ ಸಾಲ ಮಾಡಿದ್ರಾ? ಯಾಕೆ BJP 19-20ರಲ್ಲಿ 42,000 ಕೋಟಿ ರೂಪಾಯಿ ಸಾಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು ಅಂತ ಹೇಳಬೇಕಾಗ್ತದೆ. 20-21ರಲ್ಲಿ ಅವ್ರು 67,000 ಸಾಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರು ಸಾಲ? ಅವ್ರದ್ದೆಲ್ಲ ಖಜಾನ ತುಂಬಿಸಿಟ್ಕೊಂಡಿದ್ರ, ಸಾಲ ಯಾಕೆ ಮಾಡಿದ್ರು ಅಂತ. ಕೋವಿಡ್ ಟೈಮ್ನಲ್ಲಿ ಸಾಲ ಮಾಡದಿದ್ರೆ ಸರ್ಕಾರ ನಡೀತಾ ಇತ್ತಾ? ಯಾಕೆ ಮಾಡಬೇಕಾಯ್ತು? ಜನ ಸಾಯಿಲ್ಲಂತ ಬಿಟ್ಬಿಡ್ಬೇಕಾಯ್ತು. ಸಾಲ ಮಾಡ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೋಸ್ಕರ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡ ನಾಗರಿಕರಿಗೆ ಸ್ವಾಭಿಮಾನ ಬದುಕು ಕಟ್ಕೊಳ್ಳೋಕ್ಕೋಸ್ಕರ. ಒಂದು ನಿಮಿಷ ಮೇಡಮ್, ನಾನು ಹೇಳ್ತೀನಿ ಕೇಳಿ. ಅವ್ರು ಹೇಳ್ತಕ್ಕಂಥ ಸಾವಿರ ಕತೆ ಹೇಳಿ. ನಾವೇನಾದರೂ ಕೂಡ ಯಾವುದು FRBM ಅನುಗುಣವಾಗಿ ನಾವು ಇಲ್ಲ ಅಂತಂದರೆ 3% ಜಾಸ್ತಿ ಇದ್ದುದಾದರೆ ಫಿಸಿಕಲ್ ಡೆಫಿಸಿಟ್, ಐ ವುಡ್ ಅಗ್ರೀಡ್ ವಿತ್ ಇಟ್. ವಿ ಆರ್ ಬಿಲೋ ದ ಡಿಸಿಪ್ಲಿನ್, ಫೈನಾನ್ಷಿಯಲ್ ಡಿಸಿಪ್ಲಿನ್ ದ ಸ್ಟೇಟ್ ಬಜೆಟ್ ಅನ್ನೋ ವಿಚಾರ ನಾವು ಹೇಳ್ತಾ ಇದ್ವಿ. ಯಾವ ಕಾನೂನ ಒಂದು ನಿಮಿಷ ಅವಳು ಹೇಳ್ತೀನಿ. ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಸುಮಾರು ಗೃಹಲಕ್ಷ್ಮಿ ಬಗ್ಗೆ ಹೇಳಬೇಕು ಅನ್ನೋದ್ರೆ 1.24 ಕೋಟಿ ಹೆಣ್ಮಕ್ಳು ತಗೊಳ್ತಾರಲ್ಲ, ಅದ್ರ ಬಗ್ಗೆ ಯಾಕೆ ಇವ್ರಿಗೆ ಹೊಟ್ಟೆವ್ರಿ? ನಿಮ್ದೇ ಸಚಿವರು ಹೇಳ್ತಿದ್ದಾರೆ ಅದು ಹೊರೆ ಆಗ್ತಿದೆ ರಾಜ್ಯಕ್ಕೆ ಅಂದ್ಬಿಟ್ಟು. ನಾವು ಅದೇನು ಕೂಡ ಹೇಳ್ತಾ ಇರೋದು, ಅನರ್ಹರು ತಗೊಂಡ್ರೆ ತಪ್ಪು ಅನ್ನೋ ವಿಚಾರ. ಒಂದು ವೇಳೆ BPL ಕಾರ್ಡ್ಗಳು ಹೇಳ್ತೀನಿ ಕೇಳಿ, BPL ಕಾರ್ಡಲ್ಲಿ ಗ್ಯಾರಂಟಿ ಇವಾಗ ಅನರ್ಹರು ಅಂತ ನೀವು ಮಾತನಾಡೋದಾದ್ರೆ ಗ್ಯಾರಂಟಿ ಘೋಷಣೆ ಮಾಡುವಾಗ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. BPL ಕಾರ್ಡ್ ವಿಚಾರ ಬಂದಾಗ ನೀತಿ ಆಯೋಗ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹೇಳ್ಬೇಕು. ಕರ್ನಾಟಕದ ಎಷ್ಟು ಜನ ಬಡವರು ಇದ್ದಾರೆ, ಎಷ್ಟು ಜನ ಕಾರ್ಡ್ಗಳಿದೆ, ಎಷ್ಟು BJP ಕಾಂಟ್ರಿಬ್ಯೂಷನ್ ಇದೆ, ಎಲೆಕ್ಷನ್ ಟೈಮ್ಗಳಿಗೆ ಇವ್ರಿಗೆ BPL ಕಾರ್ಡ್ ಕೊಟ್ಟಿರೋದು ಹೇಳ್ಬೇಕಾ? ಚುನಾವಣೆ ಎಲ್ಲ ಇದೆ. ಹಾಗಾಗಿ ಹೇಳ್ತಾ ಇರ್ತೇನೆ ಏನಂದ್ರೆ, ಸರ್ಕಾರ ಬಂದು ಈಗ ನಾವು ಸರ್ಕಾರ ಬಂದು 2.5 ವರ್ಷ 3 ವರ್ಷ ಆಗ್ತಾ ಬರ್ತದೆ ಅಷ್ಟೇ. ಆಗಿಂದ ಏನ್ ಮಾಡ್ತಾ ಇದ್ದೀರಾ ಮತ್ತೆ? ದಟ್ ಇಸ್ ವಾಟ್ ವಿ ಟ್ರೈಡ್. ಹೇಳ್ತೀನಿ ಕೇಳಿ ಮೇಡಮ್, ಭಾವನಾ ಮೇಡಮ್, ಒಂದು ನಿಮಿಷ ಪ್ರಶ್ನೆ ಕೇಳಿ ಉತ್ತರ ಪಡ್ಕೋಬೇಕು. ಮುನಿಯಪ್ಪನವರು ಅದನ್ನ ನಾವು ಪರಿಶೀಲನೆ ಮಾಡಬೇಕು, ಮರುಪರಿಶೀಲನೆ ಮಾಡಿ ಅರ್ಹರಿಗೆ ಕೊಡಬೇಕು ಅಂತ ಮಾಡಿದಾಗ ಬೀದಿ ಬಂದು ಹೋರಾಟ ಮಾಡಿದವರು ಯಾರು? BPL ಕಾರ್ಡ್ ತೆಗಿಬಾರ್ದು ಅಂತ ಹೇಳಿದವರು ಯಾರು? ಮಾನ್ಯ ಅಶೋಕ್ ಅವರೇ, ಅವರ ಪಕ್ಷದವರೇ. ಎರಡನೇದು ಹೇಳ್ತೀನಿ ಕೇಳಿ, ಈ ರಾಜ್ಯದ ದಿವಾಳಿಗೆ ತಗೊಂಡಂತವ್ರು ಈ ದೇಶದಲ್ಲಿ ಯಾರು ಇದ್ರೆ ಅದು BJP ಸರ್ಕಾರಗಳನ್ನು ಮಾತ್ರ ಹೇಳ್ತೀನಿ. ಒಂದು ನಿಮಿಷ ಸಾಲದ ಬಗ್ಗೆ ಮಾತಾಡ್ತಾರಲ್ಲ, ನಾನು ಹೇಳ್ತಾ ಇರೋದು ಸಾಲವನ್ನು ಒಂದೇ ನಿಮಿಷ ಹೇಳ್ತೀನಿ ಮೇಡಮ್. ಕೇಂದ್ರದಲ್ಲಿ ಹೇಳ್ತೀನಿ ಕೇಳಿ, ಯಾಕಂದ್ರೆ ನಾನು ಬಜೆಟ್ ಪ್ರೆಸೆಂಟ್ ಮಾಡಿರ್ತಕ್ಕಂಥ ಪಾರ್ಟಿಯಲ್ಲಿರೋ ನಾವು ಉತ್ತರ ಕೊಡಬೇಕು ನಾಗರಿಕರಿಗೆ. ಕೇಂದ್ರದಲ್ಲಿ 196 ಲಕ್ಷ ಕೋಟಿಗಳು ಸಾಲ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ ನೀವು? ನಿರುದ್ಯೋಗನ ಸಾಲ ಯಾಕೆ ಮಾಡಿರೋದು ಅದನ್ನೇ ನಾನು ಹೇಳ್ತಾ ಇರೋದು. ಸರ್, ನೀವು ಹೇಳಿದ್ದಕ್ಕೆ ದಯವಿಟ್ಟು
ಸಾಲ ಯಾಕೆ ಮಾಡಿರೋದಕ್ಕೇನೆ ಅಂತ ಅದೇ ಪ್ರಶ್ನೆ ನಾವು ಕೇಳ್ತಾ ಇರೋದಿಲ್ಲ. ನೀವು ಸಾಲ ಮಾಡ್ತಿರೋದು ಸಂಬಳ ಕಟ್ಟೋದಕ್ಕೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ಗೆ ಅಂದ್ರೆ ಆಸೆಟ್ ಕ್ರಿಯೇಷನ್ ಮಾಡ್ತಿಲ್ಲ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡ್ತಿಲ್ಲ. ಅದೇ ಸಾಲದ ಹೊರೆ ಎಲ್ಲಾರ ತಲೆ ಮೇಲೆ ನೀವು ತೆಗೆದು ನಿಮ್ ಸರ್ಕಾರ ಅವರಿಗೆ ಮಾಹಿತಿ ಇಲ್ಲ. ಕೋಟಿ ರೂಪಾಯಿಗಳನ್ನ ನಾವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಟ್ಟಿರಬೇಕಾದ್ರೆ ಹೌ ಕ್ಯಾನ್ ಯು ಸೇ ದಟ್ ಇಸ್ ಗ್ಯಾರಂಟೀಸ್? 74,000 ಕೋಟಿ ಯಾರು ಗೆದ್ದಿದೆ ಬಜೆಟ್ ನ ಓದ್ಕೊಳ್ಳಿಕ್ಕೆ ಹೇಳಿ. ನಾಗರಾಜ್ ಯಾದವ್ ಅವರೇ, ನೀವು ಮಾತಾಡುವಾಗ ಅವ್ರು ಸೈಲೆಂಟ್ ಆಗಿದ್ರು. ಪ್ರಶ್ನೆ ಕೇಳಿಸ್ಕೋಬೇಕು. ಗ್ಯಾರಂಟಿ ಅಂತ ಹೇಳ್ತಿರಲ್ಲ, ಇವತ್ತು ಉತ್ತರ ಕೊಟ್ಟಿದ್ದೀರ. ನೀನ್ ಏನೇ 6 ತಿಂಗಳು ಹಿಂದೆ ತೆಗೆದಿರೋಂತ ಪ್ರಶ್ನೆಗೆ ಎಲ್ಲಿ ಹೋಯ್ತು ಫೆಬ್ರವರಿ ಮಾರ್ಚ್ 2024-25 ಅಲೋಕೇಶನ್ ಗ್ಯಾರಂಟಿ ಗೃಹಲಕ್ಷ್ಮಿಗೆ ಅಂತ ಉತ್ತರ ಕೊಟ್ಟಿದ್ದೀರಾ ನೀವು? ಗ್ಯಾರಂಟಿ 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 ಅಂತ ಹೇಳ್ತಿರಲ್ಲ, ಗ್ಯಾರಂಟಿ ನಿಜವಾಗ್ಲೂ ಮಹಿಳೆಯರಿಗೆ ರೀಚ್ ಆಗ್ತಾ ಇದೆಯಾ? ಯಾರಿಗೆ ರೀಚ್ ಆಗ ಸರ್ ನಾನ್ ಹೇಳ್ಬೇಕಾಗಿಲ್ಲ. ಅಲ್ಲಿ ಬಂದ್ ಮಹಿಳೆಯರು ನಿಮ್ದು ಉಪಮುಖ್ಯಮಂತ್ರಿಗೆ ಎಷ್ಟು ಬಾರಿ ಪ್ರಶ್ನೆ ಕೇಳಿಲ್ಲ, ಇದನ್ನ ದುಡ್ಡು ಬರ್ತಿಲ್ಲ ಅಂತ, ಏನ್ ಪ್ರತಿ ತಿಂಗಳು ಹಾಕಕ್ಕಾಗಲ್ಲ ರೀ ಅಂತ ಹೇಳಿರೋದು ನಿಮ್ದೇ ಆದಂತಹ ಸಚಿವರು. ನಾಪ್ಕ ಇರ್ಲಿ, ನಿಮ್ದೇ ಆದಂತಹ ಜೊತೆಗೂಡಿ ಹಾಕಿ ಗೊತ್ತಿದೆ. ಯಾವ ಮಹಿಳೆಯರು ಬೀದಿಗೆ ಬಂದಿಲ್ಲ, ಬಿಜೆಪಿಯವರಿಗೆ ಅರಿಸ್ಕೊಳಕ್ಕಾಗ್ತಾ ಇಲ್ಲ ಇಂತ ಒಂದು ಉತ್ತಮ ಕಾರ್ಯಕ್ರಮಗಳನ್ನ. ನಿಮ್ಮದೇ ಸಚಿವರು ಗ್ಯಾರಂಟಿಯ ಬಗ್ಗೆ, ಗ್ಯಾರಂಟಿ ಕೊಡಬೇಡಿ ನಾವು ಅಂತ ನಾವು ಹೇಳ್ತಾ ಇಲ್ಲ, ಸರಿಯಾಗಿ ಕೊಡಿ ಅಂತ ಹೇಳ್ತಾ ಇದ್ವಿ. ಇವತ್ತು ಯುವ ನಿಧಿಗೆ ನೀವು ಏನು ಅಂತ ಅನುದಾನ ಇಟ್ಟಿಲ್ಲ, ಯಾವುದೇ ಅಂತ ಯುವ ಜನತೆಗೆ ನಿಮಗೆ ಏನು ಕೊಡುಗೆ ಇಲ್ಲ. ನೀವು ಏನ್ ಗ್ಯಾರಂಟಿ ಗ್ಯಾರಂಟಿ ಅಂತ ಒಂದು ಆ ಪದ ಬಳಸ್ಕೊಂಡು ಬರೀ ಜನರನ್ನ ಮಂಕ್ ಮಾಡ್ತಾ ಇದ್ದೀರಾ ಹೊರತು ನಿಮ್ದು ಯಾವುದೇ ಆದಂತಹ ಅನುದಾನ ಬೇಕಾಗಿರೋದ್ರಲ್ಲಿ ನೀವು ಕೊಡ್ತಾ ಇಲ್ಲ. ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ ಮೇಡಮ್. ಇಲ್ಲಿ ಯಾವ ಸ್ಥಿತಿಗೆ ಬಂದಿದೆ ಅಂದ್ರೆ, ಇದೇ ಸಿದ್ದರಾಮಯ್ಯನವರು ಜಾಸ್ತಿ ಬೇಡದೇ ಇರೋ ಎಕ್ಸ್ಪೆಂಡಿಚರ್ ಬೇಡ, ಬೇಡದೇ ಇರೋ ಎಕ್ಸ್ಪೆಂಡಿಚರ್ ಬೇಡ ಅಂತ ನಮ್ಮ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿರುವಂತಹ ಸಿದ್ದರಾಮಯ್ಯನವರು ಇವತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಇರ್ಬೋದು, ಕಲ್ಯಾಣ ಕರ್ನಾಟಕಕ್ಕೆ ಒಂದು ಡೇಟಾ ಅನಾಲಿಸಿಸ್ ವಿಂಗು ಅಂದ್ರೆ ಬೋರ್ಡ್ ಆಗ್ಲೇ ಇದೆ. ಜಾಸ್ತಿ ಬ್ಯೂರೋಕ್ರಸಿ ಮಾಡ್ತಾ ಇರೋದು, ಜಾಸ್ತಿ ಬೇಡದೇ ಇರುವಂತದ್ರಲ್ಲಿ ದುಡ್ಡು ಹಾಕ್ತಾ ಇರುವಂತದ್ದು ಸಿದ್ದರಾಮಯ್ಯನವರೇ. ಯಾರು ಇದನ್ನ ಬೇಡ ಅಂತ ಹೇಳ್ತಾರೆ ಅವರೇ ಮಾಡ್ತಾ ಇದ್ದಾರೆ. ಇವತ್ತು ನಮಗೆ ಬೇಕಾಗಿರುವಂತದ್ದು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೇಕಾಗಿರೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೇಕಾಗಿರೋದು. ಚಿಕ್ಕ ಚಿಕ್ಕ ಯೋಜನೆಗಳಲ್ಲ ಸರ್, ಬಹಳಷ್ಟು ದೊಡ್ಡ ಯೋಜನೆಗಳಿಗೆ ಹಣ ಇಲ್ಲ ಇವತ್ತು. ಅಂತಹ ಯೋಜನೆಗಳಿಗೆ ನೀವು ದುಡ್ಡು ಹಾಕಲ್ಲ. 74,000 ಕೋಟಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಯಾರು ಕೊಟ್ಟಿರಲಿಲ್ಲ ಮೊದಲು. This is the first time we are giving. Last time we are giving 71,000 crore. Why are they not agreeing with that? ಅವ್ರು ಕೊಡ್ತಾ ಇದ್ರು 36,000 ಕೋಟಿ ಕೊಡ್ತಾ ಇದ್ರು. We have doubled the capital expenditure. You should remember that. ಎಕಾನಮಿ ಸೈಜ್ ಜಾಸ್ತಿ ಆಗಿದೆ, ಅದನ್ನ ಅಪ್ಕ ಇಟ್ಕೊಳ್ಳಿ. ನೀವು ಇದೇ ಆರ್ಗ್ಯುಮೆಂಟ್ ಮಾಡೋದು ಅದು ನಿಮ್ಮಿಂದ ಅಲ್ಲ, ಅದು ನಿಮ್ಮಿಂದ ಅಲ್ಲ. ಮತ್ತೆ ಈ ವ್ಯಂಗ್ಯವಾಗಿ ಮಾತಾಡ್ತಾರೆ, ಛತ್ತೀಸ್ಗಢದಿಂದ ಬರಲ್ಲ, ಉತ್ತರ ಪ್ರದೇಶದಿಂದ ಬರಲ್ಲ ಅಂತ. ಯಾವ್ದಾದ್ರು ಅದು ಕಲ್ಯಾಣ ಕರ್ನಾಟಕದಲ್ಲಿ ನೀವು ಆತರ ಮಾಡ್ತೀರಾ. ಜಾಸ್ತಿ ರೆವೆನ್ಯೂ ಬರೋದು ಬೆಂಗಳೂರಿಂದ, ಬೆಂಗಳೂರಿಗೆ ಹಂಗ ಹೇಳ್ತೀರಾ, ಬೆಂಗಳೂರಿಗೆ ಮಾತ್ರ ಕೊಡ್ಬೇಕು ಅಂತ. ದೇಶವನ್ನ ಮುರಿಯೋದ್ರಲ್ಲಿ ಇರ್ತೀರಾ ನೀವು. ಯಾವುದೇ ಫೈನಾನ್ಷಿಯಲಿ ಟಾಕ್ ಬಂದಾಗ ನಾನು ಬಿಜೆಪಿ ಕಾಂಗ್ರೆಸ್ ಹೇಳಿಲ್ಲ, ಮಹಾರಾಷ್ಟ್ರ ಸರ್ಕಾರ ಹಾಗಾಗೋದಿಲ್ಲ. ಅವ್ರು ಯಾಕೆ ಕೊಟ್ರಿ ಅಂತ ಕೇಳೋದಿಲ್ಲ. ಆದ್ರೆ ಈ ದೇಶದ ಖಜಾನ ತುಂಬಾ ಇರ್ತಕ್ಕಂಥ ಕರ್ನಾಟಕ ರಾಜ್ಯ. ಆದ್ರೆ ಇವರು ಸಾಲ ಮಾಡ್ಕೊಂಡು ಈ ದೇಶನ ಹರಾಜಿಡ್ತಕ್ಕಂಥ ಬಿಜೆಪಿಯವರು 200 ಲಕ್ಷ ಕೋಟಿ ಸಾಲ ಮಾಡಿದ್ರಲ್ಲ. 45 ವರ್ಷದ ಇತಿಹಾಸ ನೋಡಿದಾಗ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ದೇಶ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.